ಸ್ಥಾನದಲ್ಲಿರುವಂತ ವ್ಯಕ್ತಿ ನೇರವಾಗಿ ಅಶ್ಲೀಲ ವಿಡಿಯೋ ನನ್ನ ಬಳಿನೇ ಇದೆ ಅಂತ ಹೇಳಿ ಅವನೇ ಒಪ್ಕೊಂಡು ಅವನೇ ಪೆಂಡ್ರೈವ್ ತಂದು ನಿಮ್ಮ ತನಿಖಾಧಿಕಾರಿಗಳಿಗೆ ಕೊಟ್ಟ ನಂತರ ಅವನ್ನ ಬಂಧಿಸಲ್ಲ ನೀವಲ್ಲಿ. ವಿಶೇಷ ಏನು ಅಂತಂದ್ರೆ ಇವತ್ತು ಒಂದು ಬೇಲ್ ರಿಜೆಕ್ಟ್ ಆಗಿದೆ. ಇವತ್ತು ಯಾವ ವ್ಯಕ್ತಿ ಅನ್ಸ್ಬಿಟ್ಟು ಬೇಲ್ ಬೇಕು ಅಂತ ಹೇಳಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದ, ಆ ವ್ಯಕ್ತಿಯ ಬೇಲ್ ರಿಜೆಕ್ಟ್ ಆಗಿದೆ. ಅಲ್ಲಿ ಬಹಳ ಗಂಭೀರವಾದ ವಿಚಾರ ಏನು ಅಂತ ಅಂದ್ರೆ ಈ ಪೆಂಡ್ರೈವ್ ವಿಚಾರ ಯಾವ ಹೊರಕಂತೋ ರಾಜ್ಯ ಸರ್ಕಾರದಲ್ಲಿ ತಲ್ಲಣ ಪ್ರಾರಂಭ ಆಯಿತು. ಏನಾಗ್ತಾ ಇದೆ ಅಂತಂದೇಳಿ ನನಗೆ ಸಂಧಾನಕ್ಕೆ ಬಂದು ಅಂತ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದೆ. ನಾನಲ್ಲಿ ಯಾರೋ ಮಹಾತ್ಮರು ಹೇಳಿದ್ರು, ಅವನಿಗೆ ಖರ್ಚಿಗೆ ಕಾಸು ಇರ್ತಿಲ್ಲ ಪಾಪ, ನಮ್ಮ ತಕ್ಕ ಬೇಲ್ಬಿದ್ದು ಬರ್ತಾ ಇದ್ದ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ನನ್ನ 2 ಫೋನ್ಗಳು ಕೊಡ್ತೀನಿ. ಆ ಪುಣ್ಯಾತ್ಮ ಏನಾರ ನಾನಿಂದ ಅವನಿಗೆ ಔಟ್ಗೋಯಿಂಗ್ ಕಾಲ್ ಹೋಗಿದ್ಯೋ ಅಥವಾ ಆ ಪುಣ್ಯಾತ್ಮ ನನಗೆ ಫೋನ್ ಮಾಡಿದಾನೆ, ನೀವ್ ಎಲ್ಲಿದ್ರೆ ನನ್ನ ಕರ್ಸ್ಕೊಂಡಿದಾನ, ಎಷ್ಟು ಸಾರಿ ಭೇಟಿ ಮಾಡಿದಾನೆ, ಏನೇನ್ ಮಾಡಿದಾನೆ ಅಂತೇಳಿ ಈ ರಾಜ್ಯದ ಜನತೆ ತಿಳಿಬೇಕಲ್ಲಿ. ನನ್ನನ್ನ ಬ್ಲಾಕ್ ಮೇಲ್ ದೇವಾಜೇಗೌಡ ಅಂತ ಹೇಳಿ ಹೇಳ್ತಾರೆ. ಸನ್ಮಾನ್ಯ ಇಲ್ಲಿ ಶಿವರಾಮೇಗೌಡರು ಯಾರು ಅಂತ ನಾನು ನೋಡಿಲ್ಲ, ಟಿವಿ ಮಾಧ್ಯಮದಲ್ಲಿ ನೋಡ್ತಿದ್ದೆ. ನಾನಲ್ಲಿ ನನ್ನ ಪರಿಚಯ ಮಾಡ್ಕೊಂಡಂತೆ ಅವ್ರು ಫೋನ್ ಮಾಡಿ ನಾನು ಎಲ್ಲಿ ಶಿವರಾಮೇಗೌಡ ಅಂತ ಹೇಳಿ ಬಿಜೆಪಿ ಸಂಸದರಾಗಿದ್ದೆ, ನಾನು ಎಲ್ಲ ನಾವು ಪರಿಚಯ ಮಾಡ್ಕೊಳ್ಳೋದು ಅವರೇ. ಅಲ್ಲಿ ನನಗೆ ಈ ಕಾಲ್ ರೆಕಾರ್ಡ್ ಮಾಡೋ ಹವ್ಯಾಸ ಕೆಟ್ಟ ಚಾಳಿ ನನ್ಗೆ ಇತ್ತಿಲ್ಲ ಅಲ್ಲಿ. ಅದಾದ ನಂತರ ಅವರು ಒಂದು ಪದ ಪ್ರಯೋಗ ಮಾಡ್ತಾರೆ. ನನ್ನ ಮೊದಲ ಮೀಟಿಂಗ್ ಕರೆದಾಗ ಅಲ್ಲಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಗಟ್ಟಿ ಹಾಕ್ಬೇಕು, ಕೇಂದ್ರ ಸರ್ಕಾರ ಯಾವ ತರ ಮಸಿ ಬೆಳಿಬೇಕು, ನಿನಗೆ ದೇವೇಗೌಡ ಕುಟುಂಬದಿಂದ, ದೇವೇಗೌಡ ಹೇಳಲ್ಲ, ತಪ್ಪಾಗಿ ಭಾವಿಸ್ಬೇಡಿ, ರೇವಣ್ಣ ಕುಟುಂಬದಿಂದ ನಿಮ್ಗೆ ಅನ್ಯಾಯ ಆಗಿದೆ, ಒಳ್ಳೆ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೊಂಡು ಇದು ಉಪಯೋಗಿಸ್ಕೊಂಡು ನಾವು ಮೋದಿಜಿ ಅವ್ರನ್ನ ಕಟ್ಟಾಕ್ಬೇಕಂದ್ರೆ ಯಾವ ಪದ ಬರ್ತದೋ ಆಗ ಮನಸ್ಸಿನಲ್ಲಿ ನೋವಾಗ್ತದೆ. ನಾನು ಆ ಒಂದು ಅಕ್ಷಮ್ಯ ಅಪರಾಧ ಈಗ ಮಾಡಿ ಒಪ್ಪಂದ ಕೇಳಿ ಕಾಲ್ ರೆಕಾರ್ಡ್ ಮಾಡೋದು ಆ ದುರ್ಗುಣ ನನಗೆ ಇತ್ತಿಲ್ಲ. ಅನಿವಾರ್ಯವಾಗಿ ನಾನು ಅವ್ರು ಮಾತಾಡಿದಂತೆ ಎಲ್ಲಾ ರೆಕಾರ್ಡ್ಗಳು ಮಾಡಬೇಕಾದ ಪರಿಸ್ಥಿತಿ ಬಂತು. ಅದರಿಂದ ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳ್ತೀನಿ. ನಾನು ಲೆಕ್ಕ ವಕೀಲರಾಗಿ ಯಾವತ್ತು ಯಾರ ನಂಬರ್ನು ಕೂಡ ನಾವು ರೆಕಾರ್ಡ್ ಮಾಡಬಾರ್ದು. ನಮ್ಮ ವೃತ್ತಿಗೆ ಅದು ಅವಮಾನ, ಅದು ನಮ್ಮ ವೃತ್ತಿಯ ಧರ್ಮ. ಅದು ಆದ್ರೆ ಯಾವಾಗ ಒಂದು ದೇಶದ ಒಂದು ರಾಜಕೀಯ ಅವನತಿಗೆ ತರಬೇಕು ಅಂತ ಯಾವಾಗ ಪ್ರಯತ್ನ ಪಟ್ಟರು ಇವರು, ಇದು ಹಿಂದೆ ದೊಡ್ಡ ಜಾಲ ಇದೆ ಅಂತ ಹೇಳಿ ನನಗೆ ಬಂದಾಗ ನಾನು ರೆಕಾರ್ಡ್ ಮಾಡಬೇಕಾದ ಒಂದು ಸನ್ನಿವೇಶ ಬಂತು. ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿ ನಾನು ನಿಮ್ಗೆ ಹೇಳಿದೆ 2 ಗಂಟೆ 35 ನಿಮಿಷಗಳ ಸಮಯ ಇದೆ ಅಂದಲ್ಲ, ಅದು ಬರೀ ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ, ಅದು ಬೇರೆ ಎಲ್ಲ ಯಂತ್ರೋಪಕರಣ ಉಪಯೋಗಿಸ್ಕೋಬೇಕಾದ್ರೆ ಅದ್ರ ವೃತ್ತಿಯಲ್ಲಿ ನಾನು ಮಾಡಿದೆ. ನನ್ನ ಹೋರಾಟ ಇಷ್ಟೇ ಹೇಳಿ. ಮೊನ್ನೆ DK ಶಿವಕುಮಾರ್ ಜಿ ಅವರು ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಒಂದು ಬೈಟನ್ ಕೊಟ್ಟರು. ಅಲ್ಲಿ ದೇವರಾಜೇಗೌಡ ಬರೀ ಸುಳ್ಳುಗಾರ, ಅವನು ಹಿಂದೆ ಬರೀ ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಮೇಲೆ ಅವರ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆಲ್ಲ ಎಲ್ಲರೂ ಸಂದೇಶ ಕೊಟ್ಟರು ಪ್ರತಿಭಟನೆ ಮಾಡಿ ಅಂತ ಹೇಳಿ. ಮೊನ್ನೆ DK ಶಿವಕುಮಾರ್ ಜಿ ಅವರೇ, ನಾನು ನಿಮ್ಮನ್ನ ನಮ್ಮ ಯಾವುದೋ ಒಂದು ಖಾಸಗಿ ಚಾನಲ್ ಮುಕ್ತ ಆಹ್ವಾನ ಕರೆದಿದ್ದೀನಿ ಚರ್ಚೆಗೆ, ದಯಮಾಡಿ ಬನ್ನಿ. ನಾನೇನಾದ್ರೂ ನಿಮ್ಗೆ ಮೇಲ್ ಬಿಟ್ಟು ರಹಸ್ಯ ಮಾತಾಡ್ಬೇಕಂತ ನಿಮ್ಮ ಮುಂದೆ ಬಂದು ನೀವೇ ನನ್ನಂತ ಮಾತನಾಡಿದ್ರು, ನೀವೇ ನನಗೇನಾದ್ರು ಹೇಳಿದ್ರು, ನಿಮ್ಮ ಬೆಂಬಲಿಗರನ್ನು ಯಾರು ನನ್ನಂತ ಕಳಿಸಿದ್ರಿ ಅಲ್ಲಿ ಎಲ್ಲ ಚರ್ಚೆಯನ್ನ ಇದೇ ತರ ಮೈಕನ್ನ ಆನ್ ಮಾಡಿ ನಿಮ್ಮ ಸಂಭಾಷಣೆಯನ್ನ ಪಬ್ಲಿಕ್ ಹಾಕಿ ದೊಡ್ಡ ಹೈಟೆಕ್ ಲೆವೆಲ್ ಸ್ಪೀಕರ್ ಇಟ್ಟು ಇಡೀ ರಾಜ್ಯದ ಜನತೆ ಕೇಳತ್ತರ ವಿಧಾನಸೌಧ ನಮ್ಮ ಹೈಕೋರ್ಟ್ ಮಂದಿ. ಯಾಕಂದ್ರೆ ನೀವು ಶಾಸಕಾಂಗದಲ್ಲಿರೋರು, ನಾವು ನ್ಯಾಯಾಂಗದಲ್ಲಿರೋರು, ವಕೀಲರುಗಳು, ನಾವು ಯಾವತ್ತೂ ಬೇರೆ ಪದಗಳು ಉಪಯೋಗಿಸಕ್ಕಲ್ಲ. ನಾವಲ್ಲಿ ನಮ್ಮೊಂದು ತತ್ವ ಧರ್ಮ ಸಿದ್ಧಾಂತ ಇದೆ. ನಾವಲ್ಲಿ ಆ ದಾರಿಯಲ್ಲೇ ಬದುಕಬೇಕು. ನಾವು ಲಾಯರ್ಗಳಲ್ಲಿ ನನ್ನ ಹತ್ರ ಪೆನ್ ಡ್ರೈವ್ ಇರಲಿಲ್ಲ, 4 GB ಮೆಮೊರಿ ಕಾರ್ಡ್ ಇತ್ತು. ಅದನ್ನ ಮೊಬೈಲ್ ಡೌನ್ಲೋಡ್ ಮಾಡಿದ್ದೆ ನಾನಲ್ಲಿ. ಆ ಮೆಮೊರಿ ಕಾರ್ಡ್ 4 GB ಮೆಮೊರಿ ಕಾರ್ಡ್ ಮತ್ತೆ ಆ ಮೊಬೈಲ್ ನ SIT ತನಿಖಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೀನಿ. ದುರುಪಯೋಗ ಮಾಡ್ಕೊಂಡಲ್ಲಿ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ರೆ ಅಂತೇಳಿ ಒಂದು ಕಂಪ್ಲೇಂಟ್ ಬಂದಿದೆ ಅಲ್ಲಿ. ಅದು ಸಮಗ್ರ ತನಿಖೆ ಆಗ್ಬೇಕಲ್ಲ. ಅಲ್ಲಿ ನಾನು ತಪ್ಪು ಶಿಕ್ಷೆ ಆಗಲಿ, ಬೇರೆ ವಿಚಾರ. ಅಲ್ಲಿ ಕಕ್ಷಿದಾರ ಮತ್ತು ವಕೀಲರ ಮಧ್ಯೆ ಇರಬೇಕಾದಂತ ಬಾಂಧವ್ಯ ಏನು, ಆ ಗೌಪ್ಯತೆ ನಾನು ಕಾಪಾಡಿದ್ದೀನಿ ನಾನಲ್ಲಿ. ಈಗ ನಾನು ಅದನ್ನ ಓಪನ್ ಮಾಡಕ್ ಆಗಲ್ಲ. ಅದನ್ನೇನು ಸಮಗ್ರ ತನಿಖಾಧಿಕಾರಿಗಳು ಕೊಡಂಗಿಲ್ಲ. ಅಲ್ಲಿ ನಾನು ನ್ಯಾಯಾಲಯಕ್ಕೆ ಕೊಡ್ಬೇಕಂದ್ರೆ ನ್ಯಾಯಾಲಯದಲ್ಲಿ ಅವ್ರ ಮುಂದೆನೆ ಅವನ್ನ ಕರೆಸಿ, ಯಾರು ಹೇಳಿ ಪೆನ್ ಡ್ರೈವ್ ನನಗೆ ಯಾರು ಕೊಟ್ಟಿದ್ದಾನೆ ಅಲ್ಲಿ ಅವನಿಗೆ ನೋಡಪ್ಪ ಇದು ಸೈನ್ ಮಾಡಿದ್ರೆ ನಿಂದೆಯಾ, ನೀನೇ ಸೈನ್ ಮಾಡಿದ್ರೆ ಅಂತ ಕೇಳಿ ಆಮೇಲೆ ನ್ಯಾಯಾಧೀಶರ ಮುಂದೆ ಅದು ಓಪನ್ ಮಾಡಿ ಆ ಪೆನ್ ಡ್ರೈವ್ ತೆಗೆದು ಹಾಕಿ ನೋಡಿದಾಗ ಅಲ್ಲಿ ಅವನು ಇವತ್ತು ಹೇಳಿಕೆ ಪ್ರಕಾರ ಅವನು ಮನೆ ಗಲಾಟೆ ವಿಡಿಯೋ ಇದೆಯೋ ಅಥವಾ ಅಶ್ಲೀಲ ವಿಡಿಯೋ ಇದೆ ಅಂತ ಗೊತ್ತಾಗ್ತದೆ. ಅದು ಹೌದು ಸರ್, ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸ್ತೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್, ನಾನೇ ನೋಡಿದೆ ಅಂತ ಹೇಳ್ತಿದ್ದೀನಲ್ಲ. ನೋಡಿದ ನಾವಲ್ಲಿ ಅವನು
ಆ ಪೆನ್ ಡ್ರೈವ್ ನ ಒಂದು ಕಾಪಿ ಮಾಡಿ ನಮಗೆ ಕೊಟ್ಟಂತ ನಾವು ಹೇಳ್ತಾ ಇದೀವಿ ಅಲ್ಲಿ. ಆ ಕಾಪಿ ಮಾಡಿದಾಗ ಏನ್ ಕಾಪಿ ಮಾಡಿಲ್ಲ, ನನ್ನ ಅವನ ದೂರ 5-6 ಅಡಿ ದೂರ ಇರ್ತದಲ್ಲಿ. ನಾನು ಈ ಕಡೆ ನಮ್ಮ ಚೇರ್ ಕುಂತೀನಿ, ಅಲ್ಲಿ ಕೊಡ್ತೀನಿ, ಕಾಪಿ ಮಾಡ್ಕೊಡ್ತಾನೆ ಅವನಲ್ಲಿ. ಏನ್ ಕಾಪಿ ಮಾಡ್ಕೊಟ್ಟೆ ನಮಗೆ ಗೊತ್ತಿಲ್ವಲ್ಲ. ಅದು ಅವ್ನು ಕೊಟ್ಟಂತ ಪೆನ್ ಡ್ರೈವ್ ನ ಇಷ್ಟು ನಾವು ಶೀಟ್ ಮಾಡಿ ಮಡಗಿದೀವಿ ನಾವಲ್ಲಿ. ಮೊನ್ನೆ ಕೇಳೋದಕ್ಕೆ ಈಗ ಮೊನ್ನೆ ಬಿಡುಗಡೆ ಆಗಿರೋ ಫೋಟೋಗಳಕ್ಕೂ ಸಂಬಂಧವಿಲ್ಲ ಅಂತ ಹೇಳಿ ನೀವು ನೋಡ್ದೆ ಹೆಂಗೆ ಹೇಳ್ತೀರಿ ನೀವು? ಸರ್ ಹೇಳಿ, ಕ್ಲಾರಿಟಿ ಕೊಟ್ಟು ನೀವು ಹೇಳೋ ವಿಷಯಕ್ಕೆ ಹೇಳ್ತೀರಿ. ಕೇಸ್ ಕೇಳಿ ಸರ್, ಬಿಡುಗಡೆ ಆಗಿರೋ ಫೋಟೋ ಕೇಸ್ ಕೇಳಿ. ಲ್ಯಾಪ್ಟಾಪ್ ಹಾಕಿ ಪೊಲೀಸ್ ಹೆಂಗೆ ಹೇಳಿದ್ರಿ ನೀವು? ಲ್ಯಾಪ್ಟಾಪ್ ಹಾಕಿ ಪೊಲೀಸ್ ಅಂತ ಹೇಳ್ತಾ ಇದ್ದೀರಾ ನನ್ಗೆ ಅಲ್ಲಿ ಯಾವುದು ಸರ್? ನಿಮಗೆ ಇನ್ನ 1 ಗಂಟೆ ತಡವಾಗ್ಲಿ ನಾನು ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಕೊಡ್ತೀನಿ. ನಾನಲ್ಲಿ ಕ್ಲಾರಿಟಿ ಬಿಟ್ಟು ಹೋಗಲ್ಲ ಅಲ್ಲಿ, ಆಯ್ತಾ? ಏನು ನಾನು ಹೇಳ್ತಾ ಇದ್ದೀನಲ್ರಿ, 1 ನಿಮಿಷ ಕೇಳಿಸ್ಕೊಳ್ಳಿ. ಅದನ್ನೇ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಲ್ಲ, ನೋಡಿರೋ ವಿಚಾರಣೆ ಲೆಕ್ಕ ಪತ್ರದಲ್ಲಿ